ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಮಾಡ್ತಾ ಇದೀವಮ್ಮ? ಚಪಾತಿ ಮಾಡೋಣ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಅರ್ಧ ಕೆಜಿ ಆಶೀರ್ವಾದ ಹಿಟ್ಟು ತಗೊಂಡಿದ್ದೀನಿ, ಮತ್ತೆ ಕಲಸಕ್ಕೆ ನೀರು ತಗೊಂಡಿದ್ದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಆಯಿಲ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ, ಕಲ್ಸ್ಕೊಳ್ಳೋಣ. ನೋಡಿ ಸ್ವಲ್ಪನೇ ನೀರು ಹಾಕೊಂಡು ಸ್ವಲ್ಪ ಹದವಾಗಿ ಕಲ್ಸ್ಕೊಳ್ಳೋಣ. ಜಾಸ್ತಿ ಗಟ್ಟಿನೂ ಬೇಡ, ತೆಳ್ಳಕ್ಕೂ ಬೇಡ. ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೋಬೇಕು, ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕೊಂಡು ಇಷ್ಟು ಹದವಾಗಿ ಕಲ್ಸ್ಕೊಳ್ಳಿ, ಜಾಸ್ತಿ ತೆಳ್ಳಕ್ ಬೇಡ. ಇಷ್ಟು ಹದವಾಗಿ ಬಂದಿದೆ, ಕಲ್ಸಿದ್ದೀನಿ. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಒಂದೆರಡು ಸ್ಪೂನ್. ಸ್ಮೂತಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ. ಈಗ ಒಂದು 5 ನಿಮಿಷ ನೆನೆಯಕ್ಕೆ ಬಿಡೋಣ. ಇದು 10 ಮಿನಿಟ್ಸ್ ನೆಂದಿದೆ. ಈಗ ಚಪಾತಿ ಹರ್ಕೊಳ್ಳೋಣ. ನೋಡಿದ್ದು ಇದು ಹರಿಯೋದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇದನ್ನ ಈ ಥರ ಕೈಗೆ ಹಚ್ಕೊಂಡು ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಂಗೆ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಿಷ್ಟಪ್ಪ ಉಂಡೆ ತಗೊಳ್ಳಿ. ಈ ಥರ ಚೆನ್ನಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಈ ಥರ ಮಿತ್ಕೊಂಡು ಈ ಥರ ಹಿಟ್ಟಲ್ಲಿ ಹೆಚ್ಚಿಬಿಟ್ಟು ಎತ್ತಿಟ್ಕೊಳ್ಳೋಣ. ಈ ಥರ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಚಪಾತಿ ಹರ್ಕೊಳ್ಳೋಣ. ಈ ಥರ ಹರ್ಕೋಬೇಕು. ನೋಡಿ, ಇಷ್ಟಾಗಲ ಸಾಕು. ಈ ಥರ ಹರ್ಕೊಂಡು ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ತುಂಬ ಸ್ಮೂತಾಗಿ ಬರುತ್ತೆ ಈ ಥರ ಹರ್ಕೊಳ್ಳೋದ್ರಿಂದ. ಕೆಲವೊಬ್ರು ಸುಮ್ಮನೆ ಹಂಗೆ ರೌಂಡಾಗಿ ಹರಿದ್ಬಿಟ್ಟು ಹಂಗೆ ಬೇಯಿಸ್ತಾರೆ. ನೋಡಿ, ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಫೋಲ್ಡ್ ಮಾಡಿ ಹರಿಯೋದ್ರಿಂದ ಲೇಯರ್ಸ್ ಬೈ ಲೇಯರ್ಸ್ ಬರುತ್ತೆ. ಹೌದು, ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ. ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಹಿಂಗೆ ಹರ್ಕೊಳ್ಳೋಣ. ಬರೀ ಸೆಂಟ್ರಲ್ ಹರಿಬಾರ್ದು, 4 ಮೂಲೆನೂ ಹರ್ಕೋಬೇಕು ಈ ಥರ ನೀಟಾಗಿ. ತುಂಬಾ ಜನ ಈ ತರ ಫೋಲ್ಡ್ ಮಾಡಿ ಹರಿಯಲ್ಲ. ಹೌದು, ಜಸ್ಟ್ ಹಂಗೆ ಹರಿದ್ಬಿಟ್ಟು ಲೇಟ್ ಆಗುತ್ತೆ ಅಂತ ಅವರು ಹರಿಯಲ್ಲ. ಆದ್ರೆ ಏನ್ ಲೇಟ್ ಆಗಲ್ಲ, ಅಭ್ಯಾಸ ಆಗ್ಬಿಡುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ನೀಟಾಗಿ ಬಂದಿದೆ. ತೆಳ್ಳಕ್ಕೆ ಹರಿದಿದ್ದೀನಿ. ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕೋಣ. ಸ್ಟವ್ ಹಚ್ಕೊಂಡು ಪಾನ್ ಇಡೋಣ. ಇದು ಸ್ವಲ್ಪ ಕಾಯಿಲಿ. ಚಪಾತಿ ಹರಿದಿರೋದು ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ನೋಡಿ, ಈ ತರ ಫೋಲ್ಡ್ ಮಾಡಿ ಹರಿದ್ರೆ ಈ ತರ ಪೂರಿ ತರ ನೀಟು ಉಬ್ಬುತ್ತೆ ಅದು. ಇವಾಗ ಇದನ್ನ ಉಲ್ಟಾ ಮಾಡಿ ಹಾಕೊಳ್ಳೋಣ. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಈ ತರ ನೀಟಾಗಿ ರೌಂಡಾಗಿ ಎಲ್ಲ ಕಡೆ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಿದೆ. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಚಪಾತಿ ರೆಡಿ ಆಗಿದೆ.